ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಗರಿಗರಿಯಾಗಿ ಒಂದು ಒಳ್ಳೆ ರುಚಿಯಾಗಿ ಈ ಕಬಾಬ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ನಾನು ಈ ನಡುವೆ ಕಲ್ತ್ಕೊಂಡು ಮಾಡ್ತಾ ಇರೋ ಈ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ, ಕಬಾಬ್ ರೆಸಿಪಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಮಿಸ್ ಮಾಡ್ದಿರ ಟ್ರೈ ಮಾಡಬೇಕು ಈ ರೆಸಿಪಿನ. ನಾನಿಲ್ಲಿ ಕಬಾಬ್ ಪೌಡರ್ ಕೂಡ ಯೂಸ್ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ನಾನಿಲ್ಲಿ 1 kg ಆಗುವಷ್ಟು ಚಿಕನ್ನಲ್ಲಿ ಕಬಾಬ್ನ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜ್ಗೆ ಪೀಸ್ ಹೊಡ್ಸ್ಕೊಳ್ಳಿ. ನಾನು ವಿತ್ ಸ್ಕಿನ್ ತೊಗೊಂಡಿದ್ದೀನಿ, ನೀವು ವಿತೌಟ್ ಸ್ಕಿನ್ ಆದರೂ ತೊಗೊಳ್ಬೋದು. ನಂತರ ನಾನಿಲ್ಲಿ ಒಂದು 5 ಬ್ಯಾಡಗೆ ಮೆಣಸಿನಕಾಯಿನ ಒಂದು 10 ನಿಮಿಷ ಬಿಸಿ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೀನಿ. ಒಂದು ಒಳ್ಳೆ ಕಲರ್ ಬರುತ್ತೆ. ನೆಕ್ಸ್ಟು ಮಸಾಲೆಗೋಸ್ಕರ ಒಂದು ಮಿಕ್ಸರ್ ಜಾರ್ನಲ್ಲಿ 1 ಇಂಚ್ ಆಗುವಷ್ಟು ಚಕ್ಕೆ, 4 ಲವಂಗ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 6 ಹಸಿಮೆಣಸಿನಕಾಯಿ, 2 ಇಂಚ್ ಆಗುವಷ್ಟು ಶುಂಠಿ, 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ತೀರಾ ಹಾಗೆ ಹಾಕ್ಕೊಳ್ಳಿ. ಹಾಗೆ ಜಸ್ಟ್ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಸೊ ಇದು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಕಲರ್ ಚೇಂಜ್ ಆಗಿಬಿಡತ್ತೆ. ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಬಿ ಒಂದು ಅಗಲವಾಗಿರೋ ಒಂದು ಪಾತ್ರೆಗೆ ಹಾಕಿ ಪಕ್ಕೆತ್ತಿಡಿ. ಈಗ ನೆಕ್ಸ್ಟ್ ಅದೇ ಮಿಕ್ಸರ್ ಜಾರ್ನಲ್ಲಿ ನೆನೆಸಿಟ್ಟಿರೋ ಬ್ಯಾಡಗೆ ಮೆಣಸಿನಕಾಯಿನ ಹಾಕಿ ನೀರು ಜಾಸ್ತಿ ಹಾಕದಿರ ನಾವು ಇದನ್ನ ನೈಸಾಗಿ ರುಬ್ಬಿ ಇದಕ್ಕೆ ಹಾಕ್ಕೊಳ್ಬೇಕು. ಒಂದು ಒಳ್ಳೆ ಕಲರ್ ಬರುತ್ತೆ ಕಬಾಬ್ಗೆ. ನೆಕ್ಸ್ಟ್ ಇದಕ್ಕೇನೆ ಅರ್ಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಪೂರ್ತಿ ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್, ಅಂದರೆ ಟೀ ಸ್ಪೂನ್ ತುಂಬ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು. ನಿಮ್ಗಿನ್ನ ಸ್ವಲ್ಪ ಗರಿಗರಿಯಾಗಿ ಬೇಕು ಅಂತಂದರೆ ನೀವು 1 ಟೀ ಸ್ಪೂನ್ ಫುಲ್ಲಾಗಿ ಹಾಕ್ಕೊಳ್ಬೋದು. ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1 kg ಆಗುವಷ್ಟು ಚಿಕನ್ನ ಹಾಕ್ಕೊಳ್ಬೇಕು. ಹಾಗೆ ಚಿಕನ್ನ ಫಸ್ಟ್ ತಂದಿದ್ದಾದಮೇಲೆ ಚೆನ್ನಾಗಿ ತೊಳೆದು ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಟರೆ ಅದರಲ್ಲೇ ನೀರೆಲ್ಲನೂ ಸಹ ಹೋಗ್ಬಿಡತ್ತೆ. ಸೊ ಆ ಥರ ಚಿಕನೆಲ್ಲ ನೀರೆಲ್ಲ ತೆಗೆದುಬಿಟ್ಟು ನಂತರ ನಾವು ಆ ಚಿಕನ್ನ ಹಾಕ್ಕೊಂಡ್ರೆ ಜಾಸ್ತಿ ಚೆನ್ನಾಗಿ ಕೋಟಿಂಗ್ ಅನ್ನೋದು ನಿಲ್ಲತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1 ಅವರ್ ಇದಕ್ಕೆ ರೆಸ್ಟ್ ಕೊಟ್ಟು ಆನಂತರ ನಾವು ಕಬಾಬ್ನ ಮಾಡ್ಕೊಳ್ಬೇಕು. ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಔಟ್ಸೈಡ್ ಆದರೂ ಇರ್ಬೋದು, ಏನೂ ಪರವಾಗಿಲ್ಲ. ನೆಕ್ಸ್ಟ್ ಈಗ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಅದಾದಮೇಲೆ ಈ ಕಬಾಬ್ನ ಈ ರೀತಿ ಎಣ್ಣೆಯಲ್ಲಿ ಈಸಿಯಾಗಿ ಫ್ರೈ ಆಗೋ ರೀತಿ ಎಷ್ಟಾಗುತ್ತೋ ಅಷ್ಟನ್ನ ಹಾಕಿ ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ಫಸ್ಟೇನೆ ನಾವು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಬಾರ್ದು. ಒಂದು 2-3 ನಿಮಿಷ ಹಾಗೆ ಬಿಟ್ಟು ಆನಂತರ ಈ ರೀತಿ ಜಸ್ಟ್ ಅದನ್ನ ಮಿಕ್ಸ್ ಮಾಡಿಕೊಡ್ಬೇಕು. ಅದಾದಮೇಲೆ ಒಂದು ಅರ್ಧ ನೊರೆ ಕಡಿಮೆ ಆಗುತ್ತೆ ಅಲ್ವಾ, ಆಗ ನಾವು ಈ ಕಬಾಬ್ ಪೀಸಸ್ನ ಎತ್ಕೊಂಡ್ಬಿಡ್ಬೇಕು. ಅಂದರೆ ನಾನಿಲ್ಲಿ ಈ ಕಬಾಬ್ನ ಡಬಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಫ್ರೈಯೇ ಮಾಡ್ಕೊಳ್ಳಿ, ಕಬಾಬ್ ಅನ್ನೋದು ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದೇ ಥರ ಮಾಡ್ಕೊಳ್ಳಿ. ಈ ಥರ ಒಂದು 50% ಬೆಂದಾದಮೇಲೆ ಕಬಾಬ್ ಎಲ್ಲನೂ ಸಹ ಎತ್ತಿ ಈ ರೀತಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಪಕ್ಕೆತ್ತಿಟ್ಕೊಳ್ಳಿ. ಸೇಮ್ ಇದೇ ರೀತಿ ನಾವು ಉಳಿದಿರೋ ಕಬಾಬ್ ಪೀಸಸ್ಗಳನ್ನು ಫ್ರೈ ಮಾಡ್ಕೊಳ್ಬೇಕು. ಆದರೆ ಒಂದು ಬ್ಯಾಚ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಬ್ಯಾಚ್ ಫ್ರೈ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಎಣ್ಣೆನ ಮತ್ತೆ ಸ್ವಲ್ಪ ಕಾಯಿಸ್ಕೊಳ್ಬೇಕು. ಇಲ್ಲಾಂದರೆ ನಮಗೆ ಎಣ್ಣೆಯಲ್ಲಿ ಬಿಟ್ಕೊಂಡು ತಳ ಅಂಟ್ಬಿಡತ್ತೆ, ಸರಿಯಾಗಿ ಬರೋದಿಲ್ಲ ಕಬಾಬ್ ಅನ್ನೋದು. ಕೊನೆಯದಾಗಿ ಈ ಲೆಗ್ ಪೀಸಸ್ ಕೂಡ ಒಂದು ಅರ್ಧ ಭಾಗ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ಡಬಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಫ್ರೈ ಮಾಡ್ಕೊಳ್ಳೋವಾಗ ಕೂಡ ಅಷ್ಟೇ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಆನಂತರ ಈ ಕಬಾಬ್ ಪೀಸಸ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೊರೆ ಎಲ್ಲನೂ ಸಹ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿಕೊಂಡು ಅದು ಬೆಂದಾದಮೇಲೆ ಎತ್ಕೊಂಡ್ಬಿಡ್ಬೇಕು. ತುಂಬ ಫ್ರೈ ಮಾಡಿಬಿಟ್ರೆ ಕಪ್ಪಾಗ್ಬಿಡತ್ತೆ, ಸರಿಯಾಗಿ ಬರೋದಿಲ್ಲ. ನೋಡ್ಬೋದಲ್ವಾ ಎಷ್ಟು ಚೆನ್ನಾಗಿ ನಮಗೆ ಕಲರ್ ಅನ್ನೋದು ಬಂದಿದೆ. ನಾವಿಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಹಾಕಿದ್ದೀವಿ ಅಲ್ವಾ, ಅದರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ಹಾಗೆ ನಾವಿಲ್ಲಿ ಯಾವುದೇ ರೀತಿ ಕಬಾಬ್ ಮಸಾಲಾನ ಉಪಯೋಗಿಸ್ಕೊಂಡಿಲ್ಲ, ನ್ಯಾಚುರಲ್ ಆಗಿ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಈ ಕಬಾಬ್ನ ಮಾಡ್ಕೊಂಡಿದ್ದೀವಿ. ಈ ಕಬಾಬ್ ಅನ್ನೋದು ನಮಗೆ ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ಒಂಥರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದ್ರ ಜೊತೆಗೆ ನೀವು ಗ್ರೀನ್ ಚಟ್ನಿ ಆದರೂ ಹಾಕಿ ಸರ್ವ್ ಮಾಡ್ಬೋದು ಅಥವಾ ಹಸಿ ಈರುಳ್ಳಿ ಜೊತೆ ಆದರೂ ಸರ್ವ್ ಮಾಡ್ಬೋದು. ಈ ಥರ ನನ್ನ ಸ್ಟೈಲ್ನಲ್ಲಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಎಲ್ರಿಗೂ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ವ್ಲಾಗ್ ಬಂದುಬಿಟ್ಟು ನೀಲಿಮಾ ವ್ಲಾಗ್ಸ್ ಕನ್ನಡ ಚಾನಲ್ನಲ್ಲಿ ನಾಳೆ ಬರುತ್ತೆ. ಮಿಸ್ ಮಾಡದೆ ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಅಂತೂ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಮಾತ್ರ ಮಿಸ್ ಮಾಡದೆ ಒತ್ತಿ. ಥ್ಯಾಂಕ್ ಯು.